ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜೋಡಗಟ್ಟೆ ಗ್ರಾಮದ ಸಮಾಜ ಸೇವಕ ಕೆ ಭಾಗೇಗೌಡರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಬಂದಂಥ ರೈತರಿಗೆ ಹಾಗೂ ರಾಸುಗಳಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರ ಆಪ್ತ ಸಹಾಯಕ ಚಂದೂರವರು ಮುಖೇನ ನೀರಿನ ಟ್ರ್ಯಾಕ್ಟರ್ಗಳಲ್ಲಿ ರೈತರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡಿ ಗೋಪಿ ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಹಾಗೂ ಇನ್ನೂ ಅನೇಕರು ಇದ್ದರು. ಸನ್ಮಾನ್ಯ ಹಿರಿಯರಾದ ಹಿರಿಯ ಮತ್ಸ್ಯದಂಥ ಕೆ ಭಾಗೇಗೌಡರು ನಮ್ಮ ಪಕ್ಕದ ತಾಲೂಕು ಹಳ್ಳಿ ಜೋಡಗಟ್ಟೆಯಲ್ಲಿ ಹುಟ್ಟಿಬತ್ತು. ಸುಮಾರು 7-8 ವರ್ಷದಿಂದನೇ ಅವರು ನಮ್ಮನ್ನು ಮಾತು ಹೇಳಿದರು, ರೈತ ಸಂಘದ ಲೊಕೇಶನ್ ನೀನು ಮಾಗಡಿ ತಾಲೂಕು ಕೆಂಪೇಗೌಡರು ನಾಡು, ಸುಂಕ ಇಲ್ದಂಗೆ ದನಗಳು ಜಾತ್ರೆಗೆ ಸುಂಕ ಇಲ್ದಂಗೆ ಮಾಡಬೇಕು, ಏನಾದರೂ ಮಾಡಿ ಆ ಸುಂಕ ನಾನು ಕಟ್ತೀನಿ, ಪುರಸಭೆ ಕಚೇರಿಯಲ್ಲಿ ಮಾತಾಡಿ ಅದೆಷ್ಟು ಲಕ್ಷಣ ಆಗಿರಲಿ ದುಡ್ಡು ನಾನು ಕಟ್ತೀನಿ, ಹೊರಗಡೆಯಿಂದ ಬರ್ತಕ್ಕಂಥ ರೈತರುಗಳಿಗೆ ಸುಂಕ ಹಾಕ್ಬಾರ್ದು ಅಂತ ಹೇಳಿದರು. ಇವತ್ತು ಅವ್ರು ಹೇಳ್ದಂಗೆ ಅವ್ರು ಮಾತಾಡ್ದಂಗೆ ಇವತ್ತು ಕೆಂಪೇಗೌಡರು ನಾಡಲ್ಲಿ ಇವತ್ತು ಸುಂಕ ತಗೋತಾ ಇಲ್ಲ. ತುಂಬ ಸಂತೋಷ ವಿಚಾರ ಕೆಂಪೇಗೌಡರು ನಾಡಲ್ಲಿದ್ದು. ಇನ್ನೊಂದು ವಿಚಾರ ಏನು ಅಂದರೆ, ಅವರು ಎಷ್ಟು ಮಟ್ಟಿಗೆ ಎಲ್ಲೇ ಬೆಳೆದಿರಲಿ ಏನೇ ಬೆಳೆದಿರಲಿ, ತಾನು ಹುಟ್ಟಿದ ತಾಲೂಕು ಹಳ್ಳಿನ ಮಾತ್ರ ಮರ್ತಿಲ್ಲ. ಅವರು ಎಲ್ಲ ವರ್ಗದ ಜನಾಂಗನೂ ತಗೊಂಡು ಏನು ಕೈಲಾಗಿದ್ದ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಸಹ ಸುಮಾರು ಒಂದು 7-8 ಟ್ಯಾಂಕರ್ ನೀರನ್ನ ಬಿಟ್ಟಿದ್ದಾರೆ ತಾಲೂಕಿನ ರೈತರಿಗೆ, ರಾಸುಗಳಿಗೆ ಒಳ್ಳೇದಾಗಲಿ ಅಂತ. ಮಾಗಡಿ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದೆ ಎಲ್ಲಾದರೂ ಒಂದು ದಿವಸ ಒಳ್ಳೆ ರಾಜಕೀಯ ನೆಲೆ ಕಂಡು ಇನ್ನೂ ತಾಲೂಕಿನ ರೈತರನ್ನ ಅಭಿವೃದ್ಧಿಗೊಳಿಸಬೇಕಾಗಿ ನಾನು ಸುಮಾರು ವರ್ಷಗಳಿಂದ ಈ ಜಾತ್ರೆಗೆ ಎಲ್ಲೋ ಒಂದು ಕಡೆ ನೀರು ಸಹಾಯ, ಸುಂಕು ಸಹಾಯ ಮಾಡೋ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಭಾಗೇಗೌಡರು, ನಮ್ಮ ತಾಲೂಕಿನವರು ಅಂತ ನಮಗೊಂದಿದ್ವಿ. ಅವ್ರು ಇನ್ನೂ ಸೇವೆಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಅವರೇ. ಅವರು ಇನ್ನೂ ಸೇವೆಗಳನ್ನ ಮಾಡ್ತಾನೆ ಅವರೇ. ಅವ್ರ ಸೇವೆಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಮಾಡಿ ತಾಲೂಕು ಜನ. ಆಮೇಲೆ ನಾವು ಕೂಡ ಎಲ್ಲೋ ಒಂದು ಕಡೆ ಅವ್ರು ಮರೆತು ಅನ್ನೋಷ್ಟು ಅವರೇ ಜ್ಞಾಪಕ ಬರೋಂಗೆ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನ, ಸೇವೆಗಳನ್ನ, ದೇವಸ್ಥಾನ ಜೀರ್ಣೋದ್ಧಾರಗಳಾಗ್ಬೋದು, ಇಲ್ಲ ರೈತರು ಸಹಾಯ ಮಾಡೋದಾಗ್ಬೋದು, ಇಲ್ಲ ಮದುವೆಗಳು ಸಹಾಯ ಮಾಡೋದಾಗ್ಬೋದು ಅಂತ ಜಾತ್ರೆಗಳಿಗೆ ವಿಶೇಷವಾಗಿ ಇವತ್ತಿನ ಇಂಥ ಬರಗಾಲದಲ್ಲೂ ಕೂಡ ನೀರಿನ ವ್ಯವಸ್ಥೆ ಆಗ್ಬೋದು, ಇಲ್ಲ ಸುಂಕದ ವ್ಯವಸ್ಥೆನ ಆಗ್ಬೋದು ಮಾಡೋಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಭಾಗೇಗೌಡರು ಅಂತ ಹೇಳ್ಕೊಳ್ತೀವಿ. ನಮಗೂ ಇಷ್ಟ. ಇನ್ನು ಭಗವಂತ ಅವ್ರಿಗಿನ್ನ ಅತಿ ಹೆಚ್ಚಿನ ಸೇವೆ ಮಾಡೋ ಶಕ್ತಿನ ಆ ರಂಗನಾಥ ಸ್ವಾಮಿ ಅವ್ರು ಕಣಿಸ್ಕೊಡ್ಲಿ. ಇನ್ನು ಒಂದು ಈ ತಾಲೂಕಿನ ಇನ್ನೂ ಅತಿ ಹೆಚ್ಚಿನ ಸೇವೆ ಅವ್ರು ಕೊಡಲಿ ಅಂತೇಳಿ ನಾನು ಕೂಡ ಈ ಮೂಲಕ ಅವ್ರಿಗೆ ಬೇಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.